ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನೋಡಿ, ನಿಮ್ಮ ಪಕ್ಷದಲ್ಲಿ ಇದ್ದವರು ಹೇಳ್ತಾ ಇದ್ದಾರೆ, ಇಷ್ಟು ದೊಡ್ಡ ಮನೆ ಕಟ್ಟಿದರೆ ಸೊಪ್ಪಿನ ಹೆಸರು ಹೇಳ್ಕೊಂಡು ಹಣ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಸರ್. ಹಾಗಾದ್ರೆ ನಮ್ಮ ಬಗ್ಗೆ ನ್ಯಾಯ ಇಲ್ವ ಸರ್? ಹಾಗಾದ್ರೆ ನೋಡಿ, ನಮ್ಮ ಕುಟುಂಬದ ದೊಡ್ಡಪ್ಪವರಿದ್ದಾರೆ, ಅವರ ಹತ್ರನೇ ಇದೇ ವೀರನಗರಿ ಹೇಳಿದ್ದಾರೆ. ನೋಡಿ, ಇದು ನಮ್ಮ ಮನೆಯಿಂದ ಆಗಿದ್ದು ಹೌದು, ಅನ್ಯಾಯ ಆಗಿದೆ, ಇದನ್ನು ಇಲ್ಲಿಗೆ ಮುಗಿಸಿಬಿಡುವಂತ ಹೇಳಿದ್ದಾರೆ. ಹಾಗಾದ್ರೆ ನ್ಯಾಯ ಯಾರು ಕೊಡಿಸೋದು ಸರ್? ಇದೇ ವೀರನಗರಿ ತಮ್ಮನ ಬಳಿಗೆ ನನ್ನ ಗಂಡ ಮತ್ತು ತಮ್ಮ ಹೋಗಿದ್ದ ವಿಠಲಗೌಡ ಅಂತ. ನೋಡಿ, ನಾನು ಸೌಜನ್ಯ ಅಪ್ಪ, ಅವನು ಸೌಜನ್ಯ ಮಾವ ಅಂತ ಹೇಳಿದಕ್ಕೆ, ಹೌದಾ ಮರೆ, ತುಂಬ ಒಳ್ಳೆ ಹುಡುಗಿ, ತುಂಬ ಚೆನ್ನಾಗಿದ್ದಿಲ್ಲ, ಇನ್ನು ನಿನಗೆ ಪಕ್ಷದವರೆಲ್ಲ ಬಂದು ಹಣ ಕೊಡ್ತಾ ಇದ್ದಾರೆ, ಅದನ್ನು ಸುಮ್ಮನೆ ಕೋರ್ಟು ಕಚೇರಿ ಅಂತ ಖರ್ಚು ಮಾಡಬೇಡ, ಇದ್ದ ಮಕ್ಕಳು ನೋಡ್ಕೊಂಡಿರು ಅಂತ ಹೇಳಿದ್ದಾರೆ. ಅನಂತರ ತಮ್ಮನಿಗೆ ಕೂಡ ಅದೇ ಇದೆ, ನೀನು ಕೂಡ ನಡೆದುಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳಿರುತ್ತೆ, ಆ ಕಡೆಗೆ ನೋಡ್ಕೊಂಡು ನಡಿ, ಹೆಲ್ಮೆಟ್ ಧರಿಸ್ಕೊಂಡು ನಡಿ ಅಂತ ಇದೇ ಮಾತು ಹೇಳಿದ್ದಾರೆ ಸರ್. ಹಾಗಾದ್ರೆ ಸಾಂತ್ವನ ಯಾರು ಹೇಳ್ತಾ ಇದ್ದಾರೆ ಸರ್ ನಮಗೆ? ನಾನು ಬಂದಿರತಕ್ಕಂಥ ಉದ್ದೇಶ ಒಂದನೇ, ಬೀದಿಲ್ ಬೈದು ಕೋಣೆಯಲ್ಲಿ ಕಾಲು ಹಿಡಿದ್ರು ಅನ್ನುವಂಥದ್ದು ಒಂದು ಗಾದೆ ಮಾತಿದೆ ಬಯಲುಸೀಮೆ ಕಡೆ. ಯಾಕೆ ಈ ಮಾತನ್ನು ಹೇಳಿದ್ದು ಅಂದರೆ, ರಾಜ್ಯ BJP ಘಟಕ ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಚಲೋ ಮಾಡ್ತು, ಆ ಸಮಾವೇಶದಲ್ಲಿ ಸಾಕಷ್ಟು ಮಾತಾಡ್ತು. ಆ ನಂತರ ಕಾರ್ಯಕ್ರಮ ಮುಗಿದ ಮೇಲೆ ನೇರವಾಗಿ ಮೂವರು ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು, ಸಂಸದ ಚೌಟಾ ಅವರು ಮತ್ತು ಸ್ಥಳೀಯ ಶಾಸಕ ಪೂಂಜಾ ಅವರು ಸೇರಿದಂತೆ ಕೆಲವರು, ಪ್ರೀತಮ್ ಗೌಡರು ಮಾಜಿ ಶಾಸಕರು, ಎಷ್ಟೋ ಜನ ನೇರವಾಗಿ ಸೌಜನ್ಯ ಅವರ ಮನೆಗೆ ಹೋದರು. ಮನೆಗೆ ಹೋದ್ಮೇಲೆ ಕುಸುಮಾವತಿಯವರ ಮುಂದೆ ಕೂತ್ಕೊಂಡು ಒಂದಷ್ಟು ಮಾತನ್ನು ಆಲಿಸಿದ ಮೇಲೆ ಅವರಿಗೆ ಸಾಂತ್ವನ ಹೇಳುವಂತಹ ಪ್ರಯತ್ನ ಮಾಡಿದ್ರು. ಆ ಇಡೀ ಪ್ರಹಸನದಲ್ಲಿ ತುಂಬ ಸೂಕ್ಷ್ಮ ಅನಿಸಿದ್ದು ವಿಜೇಂದ್ರ ಅವರ ನಡೆ. ಇಡೀ ಪಕ್ಷ ಮತ್ತು ದೈತ್ಯ ನಾಯಕರೆಲ್ಲರೂ ಕೂಡ ವೇದಿಕೆ ಮೇಲೆ ಪುಂಖಾನುಪುಂಖವಾಗಿ ಮಾತಾಡಿದ್ರು. ಸೌಜನ್ಯ ಹೆಸರನ್ನು ಎಲ್ಲೂ ಕೂಡ ತಗೊಂಡಿರಲಿಲ್ಲ ಹೆಚ್ಚಾಗಿ. ಆದರೆ ವಿಜೇಂದ್ರ ಅವರು ಮಾತ್ರ ಬಂದು ಆ ತಾಯಿಗೆ ಒಂದು ಸಾಂತ್ವನ ಹೇಳುವಂತಹ ಪ್ರಯತ್ನ ಮಾಡಿದಾಗ ಮೊದಲಿಗೆ ಹೇಳಿದ್ದು ಕುಸುಮಾವತಿಯವರು ಒಂದೇ ಮಾತು, ನೋಡಿ, ನಿಮ್ಮದೇ ಪಕ್ಷದ ನಾಯಕರು ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದಾರೆ, ನಾನು ನನ್ನ ಮಗಳ ಹೆಸರು ಹೇಳ್ಕೊಂಡು ಹಣ ಮಾಡ್ತಿದ್ದೀನಿ, ಈ ದೊಡ್ಡ ಮನೆ ಕಟ್ಟಿದ್ದೀನಿ ಅಂತೆಲ್ಲ ಹೇಳ್ತಿದ್ದಾರೆ, ನನ್ನ ನೋವಿಗೆ ನ್ಯಾಯ ಇಲ್ವಾ, ಅದರಲ್ಲಿ ಸತ್ಯ ಇಲ್ವಾ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾರೆ. ಆಗಲೂ ವಿಜೇಂದ್ರ ಅವರು ಒಂದು ಸಮಾಧಾನ ಮಾಡುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಆಗ ಮುಂದುವರೆದು ಮತ್ತೊಂದು ವಿಚಾರ ಚರ್ಚೆ ಆಗುತ್ತೆ. ಮತ್ತೊಬ್ಬರ ಹೆಸರನ್ನು ಹೇಳ್ತಾರೆ ಕುಸುಮಾವತಿಯವರು. ಅವರಿಂದಾಗಿ ಈ ಥರದ್ದಾಯ್ತೋ ಏನೋ ನಮಗೆ ಗೊತ್ತಿಲ್ಲ, ಯಾಕಂದರೆ ಅವರೇ ನಮಗೆ 2 ಎಚ್ಚರಿಕೆ ಕೊಟ್ಟಿದ್ರು. ಒಂದು, ಈ ಕೇಸನ್ನು ಇಲ್ಲಿಗೆ ಮುಚ್ಚಿಬಿಡಿ ಅಂತ ಹೇಳಿದ್ರು, ನೀವು ಕೂಡ ಹುಷಾರಾಗಿ ಓಡಾಡಿ ಅಂತಾನು ಹೇಳಿದ್ರು ಅನ್ನೋ ಮೂಲಕ ಕೆಲವರ ಹೆಸರನ್ನು ಉಲ್ಲೇಖ ಮಾಡ್ತಾರೆ. ವಿಡಿಯೋದಲ್ಲೂ ಕೂಡ ಅದಿದೆ. ಎಲ್ಲಿ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಮುಂದೆ ಕುಸುಮಾವತಿಯವರೇ ಹೇಳಿದಂತಹ ಮಾತುಗಳಿವು. ಇದೊಂದು ಕಡೆ. ಆದರೆ ವಿಜೇಂದ್ರ ಅವರು ಆಡಿದಂತಹ ಮಾತು ಮತ್ತು ತಗೊಂಡಂತಹ ನಿರ್ಧಾರ, ಪಕ್ಷ ಏನಾದರೂ ಇರಲ್ರಿ, ಭವಿಷ್ಯದಲ್ಲಿ ಬೆಳೆಯಬೇಕಾದಂತಹ ಒಬ್ಬ ನಾಯಕನಿಗೆ ಇರಬೇಕಾದಂತಹ ಒಂದು ಕನಿಷ್ಠ ಜ್ಞಾನ, ಇದು ಅರಿವು. ಯಾಕಂದರೆ ಗುಪ್ತಚರ ಇಲಾಖೆ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾನೆ ಬಂದಿರುವಂಥದ್ದೊಂದೇ, ಇಡೀ ಪ್ರಕರಣದಲ್ಲಿ BJP ಎಡವುತ್ತಿದೆ. ಅಲ್ಲಿನ ಪ್ರಜ್ಞಾವಂತ ಮತದಾರರು ಮತ್ತು ಬುದ್ಧಿವಂತ ಜನ ನ್ಯಾಯ ಬಯಸ್ತಿದ್ದಾರೆ. ರಾಜಕೀಯ ಕೆಸರಚಾಟದ ಮಧ್ಯೆ ಅಲ್ಲಿನ ಒಂದಷ್ಟು ಹೆಣ್ಣು ಮಕ್ಕಳಿಗಾದಂತಹ ಅನ್ಯಾಯಕ್ಕೆ, ಆ ದಾರುಣ ದೌರ್ಜನ್ಯ ಅಥವಾ ಸಾವುಗಳಿಗೆ ನ್ಯಾಯ ಬಯಸ್ತಿದ್ದಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನು ಬಯಸ್ತಿದ್ದಾರೆ. ಇದೇ ಕಾರಣಕ್ಕೇನೆ ಆ ಭಾಗದ ಜನ BJPಯ ಇವತ್ತಿನ ಒಂದು ಸಮಾವೇಶಕ್ಕೆ ಸ್ಥಳೀಯರು ಭಾಗಿಯಾಗಲಿಲ್ಲ. ಹೊರಗಡೆಯಿಂದ ಬಂದ ಜನರನ್ನಷ್ಟೇ ಕೂರಿಸ್ಬೇಕಾಯಿತು. BJPಗೆ ಅಲ್ಲೇ ಬಹುದೊಡ್ಡ ಹೊಡೆತ ಕೊಟ್ಟಿತ್ತು. ನೋಡಿ, ವಿಜೇಂದ್ರ ಅವರು ಹೇಳ್ತಾರೆ, ನೋಡಿ ಅಮ್ಮ, ಆಗಿದೆ, ಇಲ್ಲ ಅಂತಲ್ಲ, ನೀವು ಮಗಳನ್ನೇ ಕಳ್ಕೊಂಡಿದ್ದೀರಿ, ಈಗ ಹೈಕೋರ್ಟ್ ತೀರ್ಪು ಕೊಟ್ಟಾಗಿದೆ, ನೀವು ಸುಪ್ರೀಂ ಕೋರ್ಟ್ಗೆ ಒಂದು ಮೇಲ್ಮನವಿ ಸಲ್ಲಿಸಿ, ಕೋರ್ಟಿನ ಖರ್ಚು ಏನಾಗುತ್ತೋ ಅದನ್ನು ವೈಯಕ್ತಿಕವಾಗಿ ನಾನು ಭರಿಸ್ತೀನಿ ಅಥವಾ ಪಕ್ಷದಿಂದ ಕೊಡಿಸ್ತೀವಿ ಅನ್ನುವಂತಹ ಮಾತನ್ನು ಹೇಳಿದ್ರು. ಇದೇ ಮಾತನ್ನು ವೇದಿಕೆಯ ಮೇಲೆ ಹೇಳಬಹುದಿತ್ತು. ಇದೇ ತಾಯಿಯ ಮನವೊಲಿಸಿ ಆ ಕಾರ್ಯಕ್ರಮಕ್ಕೆ ಕರ್ಕೊಂಡ್ಬಂದು ಅಲ್ಲಿ ಹೇಳಿದ್ದಿದ್ರೆ ಇಡೀ ರಾಜ್ಯಕ್ಕೆ BJP ಬಹುದೊಡ್ಡ ಮೆಸೇಜ್ ಕೊಡ್ತಿತ್ತು. ಹಿಂದೂಗಳ ರಕ್ಷಣೆಗೆ ಇರುವಂತಹ ಏಕೈಕ ಪಕ್ಷ ಅಂದರೆ ಅದು BJP.
ಅನ್ನುವಂತಹ ಸಂದೇಶ ರವಾನೆ ಆಗ್ತಿತ್ತು. ಆದರೆ BJPಯ ನಾಯಕರು, ಯಾಕಂದರೆ ಒಬ್ಬ ನಾಯಕರು ಒಂದೇ ನಿರ್ಧಾರ ತಗೊಳ್ಳೋದಕ್ಕಾಗೋದಿಲ್ಲ, ಸಂಘಟಿತ ನಾಯಕತ್ವ ಇರುತ್ತೆ, ಮತ್ತು ಹಿರಿಯರು ಕಿರಿಯರು ಎಲ್ಲರನ್ನು ಓಲೈಸ್ಕೊಂಡು ಹೋಗಬೇಕು. ಆದರೆ ವೇದಿಕೆಯ ಮೇಲೆ ಈ ಕೆಲಸವನ್ನು ಮಾಡಿದ್ದಾರೆ ವಿಜೇಂದ್ರ ಅವರು. ಒಂಟಿಯಾಗಿ ಹೋಗಿ ಒಂದಷ್ಟು ನಾಯಕರ ಜೊತೆಯಲ್ಲಿ ಏನು ಕೆಲಸ ಮಾಡಿ ಬಂದರೋ ಆ ಕೆಲಸವನ್ನು ವೇದಿಕೆ ಮೇಲೆ ಮಾಡಿದ್ದಿದ್ರೆ ಇವರನ್ನು ಜನ ನೋಡುವ ರೀತಿ, BJPಗರನ್ನು ಆ ಭಾಗದಲ್ಲಿ ಜನ ನೋಡ್ತಿದ್ದಂತಹ ರೀತಿ ಮತ್ತಷ್ಟು 100 ಮಡಿ ಆಗ್ತಿತ್ತು. ಆದರೆ ಆ ಕೆಲಸ ಆಗಲಿಲ್ಲ. ಆದರೆ ವಿಜೇಂದ್ರ ಅವರ ಮುಂದೇನೆ ಕೆಲವರ ಹೆಸರುಗಳನ್ನು ಕುಸುಮಾವತಿಯವರು ಹೇಳಿದ್ದಾರೆ. SIT ತನಿಖಾಧಿಕಾರಿಗಳು ತನಿಖೆ ನಡೆಸ್ತಿದ್ದಾರೆ, ಈ ಪ್ರಕರಣವನ್ನು ತಗೋಬಹುದು. ಆದರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗದ ಹೊರತು ಆ ಭಾಗದಲ್ಲಿ BJPಗೆ ಬಹುದೊಡ್ಡ ಶಾಪವನ್ನು ಜನ ಹಾಕುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ ಬಗ್ಗೆ ಅವ್ರಿಗೆ ದೊಡ್ಡ ನಿರೀಕ್ಷೆ ಮೊದಲಿಂದಲೂ ಇರಲಿಲ್ಲ. ಈಗ ಕಾಂಗ್ರೆಸ್ಸೇ ಒಂದು SIT ರಚನೆ ಮಾಡಿರೋ ಸಂದರ್ಭದಲ್ಲಿ BJPಗರ ವರ್ತನೆ, ರೀತಿ ನೀತಿ ರಿವಾಜುಗಳು ತುಂಬ ಭಿನ್ನವಾಗಿ ಕಾಣಿಸ್ತಿರೋದು ಆ ಭಾಗದ ಪ್ರಜ್ಞಾವಂತ ಮತದಾರರಿಗೆ, ಬುದ್ಧಿವಂತ ಜನರಿಗೆ, ಅದರಲ್ಲೂ ಹಿಂದುತ್ವ ಪ್ರತಿಪಾದಿಸ್ತಿದ್ದಂತಹ ಪಕ್ಷವನ್ನು ಬಿಗಿದಪ್ಪಿಕೊಂಡಿದ್ದಂತಹ ಜನಕ್ಕೆ ಈಗ ಅನಿಸ್ತಾ ಇದೆ. ವಿಜೇಂದ್ರ ಅವರ ಈ ಮಾತುಗಳು ಮತ್ತು ಕುಸುಮಾವತಿಯವರು ಆಡಿರುವಂತಹ ಮತ್ತು ಮಾಡಿರುವಂತಹ ಆರೋಪದ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ.